ನಮಸ್ಕಾರ ಎಂಚಲ್ಲರ್ ಮಾತಾ. ರಾತ್ರಿ ಆದ ಕೂಡಲೇ ಎಲ್ಲರ ತಲೆಯಲ್ಲಿ ಬರೋ ಯೋಚನೆ ಒಂದೇ, ನಾಳೆ ಬೆಳಿಗ್ಗೆ ತಿಂಡಿ ಏನು ಮಾಡೋದು ಅಂತ. ಸೊ ನಾನಿವತ್ತು ತೋರಿಸ್ತಿದ್ದೀನಿ ಮಕ್ಕಳಿಗೆ ಹಾಗೆ ದೊಡ್ಡವರಿಗೆ ಇಷ್ಟ ಆಗುವಂತ ಸಿಹಿಯಾದ ಬಿಸಿ ಬಿಸಿ ಮೆಂತ್ಯ ಸಬ್ಬಕ್ಕಿ ದೋಸೆ ಹೇಗೆ ಮಾಡೋದಂತ. ಬನ್ನಿ ಮೊದಲು ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ಮೊದಲಿಗೆ ನಾನೊಂದು ಬೌಲ್ ತಗೊಂಡು ಅದಕ್ಕೆ 1 ಟೇಬಲ್ ಸ್ಪೂನ್ ಮೆಂತ್ಯನ ಹಾಕ್ತಾ ಇದ್ದೀನಿ. ಹಾಗೆ ಇನ್ನೊಂದು ಬೌಲಲ್ಲಿ 3 ಟೇಬಲ್ ಸ್ಪೂನ್ ಸಾಬಕ್ಕಿ, ಇದು ಮೀಡಿಯಂ ಸಾಬಕ್ಕಿ, ಇದನ್ನು ಹಾಕ್ತಾ ಇದ್ದೀನಿ. ಇದೆರಡನ್ನು ಒಂದ್ಸಲ ಚೆನ್ನಾಗಿ ವಾಶ್ ಮಾಡಿ ಸ್ವಲ್ಪ ನೀರು ಹಾಕಿ ನೆನೆಸಿಡಬೇಕು. ನೀವು ಹಿಂದಿನ ದಿವಸ ಕೂಡ ಮೆಂತೆಕಾಳು ನೆನೆಸಿಟ್ಟು ಯೂಸ್ ಮಾಡ್ಬೋದು. ಹಾಗೆ ನಾನೀಗ ಇನ್ನೊಂದು ಬೌಲಲ್ಲಿ 1 ಕಪ್ ದೋಸೆ ರೈಸ್ನ ತಗೊಂಡಿದ್ದೀನಿ. ಇದನ್ನು ಹಾಗೆ 3-4 ಸಲ ಚೆನ್ನಾಗಿ ವಾಶ್ ಮಾಡಿ ಇದಕ್ಕೆ ಸ್ವಲ್ಪ ನೀರು ಹಾಕಿ 5ರಿಂದ 6 ಗಂಟೆಗಳ ಕಾಲ ಇದನ್ನು ನೆನೆಸಿಡಬೇಕು. ಮೆಂತೆಕಾಳು ಹಾಗೆ ಸಾಬಕ್ಕಿನ ನೀವು ಹಿಂದಿನ ದಿನ ನೆನೆಸಿಟ್ಟು ಹಾಕಿದರೆ ಬ್ಯಾಟರ್ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ. ದೋಸೆ ಕೂಡ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ನೀವು ಹಾಗೆ ಕೂಡ ಮಾಡ್ಬೋದು, ಹೀಗೂ ಮಾಡ್ಬೋದು. ನಾನು ನೆನೆಸಿಟ್ಟ ಇಂಗ್ರೀಡಿಯೆಂಟ್ಸ್ನ ಗ್ರೈಂಡ್ ಮಾಡೋದಕ್ಕೆ ಗ್ರೈಂಡರ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಮಿಕ್ಸಿ ಜಾರಲ್ಲೂ ಕೂಡ ಗ್ರೈಂಡ್ ಮಾಡ್ಕೋಬೋದು. ಮೊದಲಿಗೆ ನಾನು ಗ್ರೈಂಡರ್ನ ಇಲ್ಲಿ ಚೆನ್ನಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಗ್ರೈಂಡರಲ್ಲಿ ಟೈಮ್ ತುಂಬ ಸೇವ್ ಆಗುತ್ತೆ, ಸೊ ನಾನು ಗ್ರೈಂಡರ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ನೆನೆಸಿಟ್ಟ ಮೆಂತೆ ಮತ್ತು ಸಾಬಕ್ಕಿನ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಮೆಂತೆನ ನೀರೊಂದಿಗೆ ಸೇರಿಸಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸಾಬಕ್ಕಿ ನೀರನ್ನು ಕೂಡ ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ. ತುಂಬ ನೀರು ಹಾಕಬೇಡಿ, ನೀರಾಗಿ ಹೋಗುತ್ತೆ. ಇದು 5 ನಿಮಿಷ ಆದರೂ ಗ್ರೈಂಡ್ ಆಗಬೇಕು. ನೋಡಿ, ಈ ಥರ ಗ್ರೈಂಡ್ ಆಗಬೇಕು. ನಂತರ ಇದಕ್ಕೆ 1 ಕಪ್ ತೆಂಗಿನ ತುರಿನ ಹಾಕ್ತಾ ಇದ್ದೀನಿ. ಹಾಗೆ 1 ಕಪ್ ಬೆಲ್ಲನ ಹಾಕ್ತಾ ಇದ್ದೀನಿ. ನೀವು ಜಾಸ್ತಿನೂ ಹಾಕ್ಬೋದು, ನಮಗೆ ಸಿಹಿ ಸ್ವಲ್ಪ ಕಡಿಮೆ, ಹಾಗಾಗಿ 1 ಕಪ್ ಹಾಕ್ತಾ ಇದ್ದೀನಿ. ನೀವು 1.5ರಿಂದ 1/4 ಕಪ್ ತನಕ ಹಾಕ್ಬೋದು. ಹಾಗೆ ನೆನೆಸಿಟ್ಟ ಅಕ್ಕಿಯನ್ನು ಸೇರಿಸ್ತಾ ಇದ್ದೀನಿ. ಈಗ ಇದಕ್ಕೆ 1/2 ಗ್ಲಾಸ್ ನೀರನ್ನ ಹಾಕ್ತಾ ಇದ್ದೀನಿ. ಇದು ಕೂಡ ಚೆನ್ನಾಗಿ ಗ್ರೈಂಡ್ ಆಗಬೇಕು, ಸ್ಮೂತ್ ಪೇಸ್ಟ್ ಥರ ಆಗಬೇಕು. ನೋಡಿ, ಈ ಥರ ಆಗಬೇಕು. ಈ ಥರ ಆಗೋದಕ್ಕೆ ಅಟ್ಲೀಸ್ಟ್ 15 ಮಿನಿಟ್ಸ್ ಆದರೂ ಗ್ರೈಂಡ್ ಆಗಬೇಕು ಗ್ರೈಂಡರಲ್ಲಿ. ಈಗ ನಾನು ಗ್ರೈಂಡ್ ಆದಂಥ ಬ್ಯಾಟರ್ನ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ದಪ್ಪ ಇದೆ. ಇದಕ್ಕೆ ನಾನು ಸ್ವಲ್ಪ ಗ್ರೈಂಡರ್ಗೆ ಸ್ವಲ್ಪ ನೀರು ಹಾಕಿ ಆ ನೀರನ್ನೇ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಬ್ಯಾಟರ್ ಈ ಹದಕ್ಕೆ ಬರಬೇಕು. ಈಗ ಇದಕ್ಕೆ ಒಂದು ಮುಚ್ಚಳ ಇಟ್ಬಿಟ್ಟು ಇಡೀ ರಾತ್ರಿ ಇದನ್ನು ಹಾಗೆ ಇಡಬೇಕು. ಈಗ ಬೆಳಿಗ್ಗೆ ಬ್ಯಾಟರ್ನ ಹದ ನೋಡಿಬಿಟ್ಟು ನೀವು ನೀರು ಸೇರಿಸ್ಕೊಳ್ಳಿ. ಈಗ ಇದು ಪರ್ಫೆಕ್ಟ್ ಇದೆ, ನಾನು ಇದಕ್ಕೆ ನೀರು ಆ್ಯಡ್ ಮಾಡ್ಕೊಳ್ತಾ ಇಲ್ಲ. ನಿಮಗೇನಿದ್ರು ದಪ್ಪ ಅಂತ ಅನಿಸಿದರೆ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಳ್ಳಿ. ಇದಕ್ಕೆ ನಾನು 3/4 ಟೀ ಸ್ಪೂನಷ್ಟು ಉಪ್ಪನ್ನ ಬೆರೆಸ್ತಾ ಇದ್ದೀನಿ. ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ದೋಸೆ ತವಾಗೆ ಸ್ವಲ್ಪ ಎಣ್ಣೆನ ಹಾಕಿ 2 ಸ್ಪೂನ್ ಅಂದರೆ ದೊಡ್ಡ ಸ್ಪೂನಲ್ಲಿ ಬ್ಯಾಟರ್ನ ಹಾಕ್ತಾ ಇದ್ದೀನಿ. ಬ್ಯಾಟರ್ ಹಾಕಿಬಿಟ್ಟು ಮಧ್ಯದಲ್ಲಿ ಸ್ವಲ್ಪ ಸ್ಪ್ರೆಡ್ ಮಾಡಿಕೊಂಡ್ರೆ ಸಾಕು. ದೋಸೆ ಥರ ಫುಲ್ ಸ್ಪ್ರೆಡ್ ಮಾಡಲಿಕ್ಕೆ ಹೋಗಬೇಡಿ. ನಂತರ ಮುಚ್ಚಳನ ಇಟ್ಬಿಡಿ. ನೋಡಿ, ಈಗ ದೋಸೆ ಆಗಿದೆ. ಮೇಲೆ ಈ ಥರ ಇದ್ರೂ ಪರವಾಗಿಲ್ಲ, ತುಂಬ ಹೊತ್ತು ಕಾವಲಿಯಲ್ಲಿ ಇಟ್ಬಿಟ್ರೆ ಕಪ್ಪಾಗಿ ಹೋಗುತ್ತೆ. ಈಗ ಮೇಲಿಂದ ಇದಕ್ಕೆ ಸ್ವಲ್ಪ ತುಪ್ಪ ಹಾಕಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಹಾಕೋದ್ರಿಂದ ದೋಸೆ ತುಂಬ ಟೇಸ್ಟಿಯಾಗಿರುತ್ತೆ.
ಇದನ್ನು ಮಗುಚಿ ಹಾಕಿ 1-2 ನಿಮಿಷ ಕಾಯಿಸಬೇಕು. ಅದಾದ ನಂತರ ದೋಸೆನ ತೆಗೆದು ಪ್ಲೇಟಿಗೆ ಹಾಕ್ಕೊಳ್ಳಿ. ಈಗ ಬಿಸಿ ಬಿಸಿಯಾದ ಮೆಂತೆ ಸಾಬಕ್ಕಿ ದೋಸೆ ರೆಡಿ. ನೀವು ಇದನ್ನು ಚಟ್ನಿ ಇಲ್ಲದೆ ತಿನ್ಬೋದು. ಮಕ್ಕಳಂತೂ ಇದನ್ನು ತುಂಬ ಇಷ್ಟಪಡ್ತಾರೆ. ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ನೋಡಿದ್ರಲ್ಲ ಮೆಂತೆ ಸಬ್ಬಕ್ಕಿ ದೋಸೆ ಹೇಗೆ ಮಾಡೋದಂತ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿದ ನಂತರ ನನಗೆ ಕಮೆಂಟ್ ಮೂಲಕ ತಿಳಿಸಿ ದೋಸೆ ಹೇಗೆ ಆಗಿತ್ತು ಅಂತ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್ ಹಾಗೆ ಶೇರ್ ಕೂಡ ಮಾಡಿ. ಹಾಗೆ ನನ್ನ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಿದ್ದೀನಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್.